ಹಲೋ ಫ್ರೆಂಡ್ಸ್, ಇವತ್ತು ನಾನು ಬೋಟ್ ನೆಕ್ ಬ್ಯಾಕ್ ಡಿಸೈನ್ನ ಕಟ್ಟಿಂಗ್ ಆ್ಯಂಡ್ ಸ್ಟಿಚಿಂಗ್ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು 1/2 ಇಂಚ್ ಕೆಳಗೆ ಎಕ್ಸ್ಟ್ರಾ ಮಾರ್ಜಿನ್ ಸ್ಟಿಚಿಂಗ್ಗೆ ಬಿಟ್ಕೊಂಡು ನೆಕ್ಸ್ಟು 15 ಇಂಚ್ ಅವ್ರದ್ದು ಉದ್ದ ಇರೋದು ಬ್ಲೌಸ್ ಲೆಂತ್ 15 ಇದೆ, 15 ಮಾರ್ಕ್ ಮಾಡಿಕೊಂಡು ಮತ್ತೆ ಮೇಲ್ಗಡೆ ನಾನು 1/2 ಇಂಚು ಸ್ಟಿಚಿಂಗ್ ಲೈನ್ ಹೋಗುತ್ತೆ, ಅದಕ್ಕೋಸ್ಕರ 1/2 ಇಂಚ್ ಮಾರ್ಕ್ ಮಾಡಿಕೊಂಡು ಒಂದು ಲೈನ್ ಎಳ್ಕೊತಾ ಇದ್ದೀನಿ. ಲೈನ್ ಎಳ್ಕೊಂಡು ಅವ್ರದ್ದು ಶೋಲ್ಡರ್ ಬಂದುಬಿಟ್ಟು 15 ಇದೆ, 15 ಡಿವೈಡೆಡ್ ಬೈ 2 ಮಾಡಿದ್ರೆ 7.5 ಬರುತ್ತೆ. 7.5ಗೆ ಒಂದು ಮಾರ್ಕ್ ಮಾಡಿಕೊಂಡು ಲೈನ್ ಎಳ್ಕೊಂಡು ನೆಕ್ಸ್ಟ್ ಕೆಳಗಡೆ ಆರ್ಮ್ ರೌಂಡ್ ಲೆಂತಿನ ನಾನು 7.5ನೇ ಇಟ್ಕೋತಿದ್ದೀನಿ. ಅಲ್ಲಿ ಸ್ಲೋಪಿಗೆ 1/2 ಇಂಚ್ ಎಕ್ಸ್ಟ್ರಾ ಬಿಡ್ತಾ ಇದ್ದೀನಿ. ಅಲ್ಲಿಂದ 1/2 ಇಂಚ್ ಎಕ್ಸ್ಟ್ರಾ ಬಿಟ್ಟು 7.5ಗೆ ಎಳ್ಕೊಂಡು ಆದಮೇಲೆ ಇಲ್ಲಿ ನಾನು ಚೆಸ್ಟ್ ಲೈನ್ ಹತ್ರ ನಾನು 7.5 ಎಳ್ಕೊಂಡು ನಾನು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಈಗ ಲೈನ್ ಹಾಕಿದ ಮೇಲೆ ಚೆಸ್ಟ್ ರೌಂಡ್ ಮಾರ್ಕ್ ಮಾಡ್ಕೊಬೇಕು. ಅದಕ್ಕಿಂತ ಮುಂಚೆ ನಾನಿಲ್ಲಿ 1/2 ಇಂಚು ಬ್ಯಾಕ್ ಬರ್ತಾ ಇದ್ದೀನಿ. ಯಾಕಂತ ಅಂದರೆ ಇವ್ರದ್ದು ಶೋಲ್ಡರ್ ದೊಡ್ಡದಿದೆ, ಚೆಸ್ಟ್ ಲೈನ್ ಚಿಕ್ಕದಿದೆ. ಅಂದರೆ ಇವರು ಶೋಲ್ಡರು ದೊಡ್ಡದಿದೆ, ಚೆಸ್ಟ್ ರೌಂಡು ಸಣ್ಣದಿದೆ. ಅದಕ್ಕೋಸ್ಕರ ಇಲ್ಲಿ ನಾನು 1/2 ಇಂಚು ಹಿಂದೆ ಬಂದುಬಿಟ್ಟು ನಾನು ಮಾರ್ಕ್ ಮಾಡಿಕೊಂಡು ಲೈನ್ ಹಾಕ್ಕೊಂಡು ಇಲ್ಲಿ ಚೆಸ್ಟ್ ಲೈನ್ ಮಾರ್ಕ್ ಮಾಡ್ತಿದ್ದೀನಿ. ಅವ್ರದ್ದು 7.75 ಚೆಸ್ಟ್ ಲೈನ್ ಇದೆ, ಅದನ್ನು ಮಾರ್ಕ್ ಮಾಡಿಕೊಂಡು ಅಲ್ಲಿಗೆ ಆರ್ಮ್ ರೌಂಡ್ ಕರ್ವ್ ಮಾಡ್ಕೋತೀನಿ. ಅದಕ್ಕೋಸ್ಕರ ಈಗ 1/2 ಇಂಚ್ ಬರಲಿಲ್ಲ ಅಂದರೆ ಅಲ್ಲಿ ಕರ್ವ್ ಹಾಕೋದಕ್ಕಾಗಲ್ಲ. ಈ ಥರ ಇದ್ದಾಗ ಶೋಲ್ಡರು ದೊಡ್ಡದಿದ್ದು ಚೆಸ್ಟ್ ರೌಂಡು ಚಿಕ್ಕದಿದ್ದಾಗ ಈ ಥರ ನೀವು 1/2 ಇಂಚ್ ಬ್ಯಾಕ್ ಬಂದುಬಿಟ್ಟು ಮಾರ್ಕ್ ಮಾಡಿಕೊಂಡ್ರೆ ಅಲ್ಲಿಗೆ ಕರೆಕ್ಟಾಗಿ ಬರುತ್ತೆ ಆರ್ಮ್ ರೌಂಡು. ಈಗ 1 ಇಂಚಲ್ಲಿ ಮಾರ್ಕ್ ಮಾಡ್ಕೊಂಬಿಟ್ಟು ನಾನು ಕರ್ವ್ ಸ್ಕೇಲಲ್ಲಿ ಅಲ್ಲಿ ಎರಡನ್ನೂ ಚೆಸ್ಟ್ ರೌಂಡು ಮತ್ತು ಅಲ್ಲಿ ಮಿಡಲಲ್ಲಿ ಮಾರ್ಕ್ ಮಾಡ್ಕೊಂಡಿರ್ತೀನಲ್ಲ ಅದನ್ನು ಎರಡನ್ನೂ ನಾನು ಜಾಯಿಂಟ್ ಮಾಡ್ತಾಯಿದ್ದೀನಿ. ಜಾಯಿಂಟ್ ಮಾಡಿಬಿಟ್ಟು ಒಂದು ಸಲ ಆರ್ಮ್ ರೌಂಡ್ ಚೆಕ್ ಮಾಡ್ತೀನಿ, ಆರ್ಮ್ ರೌಂಡ್ ಎಷ್ಟಿದೆ ಅಂತ. ಆರ್ಮ್ ರೌಂಡು ಅವ್ರದ್ದು ಸ್ವಲ್ಪ ಜಾಸ್ತಿ ಬರ್ತಿದೆ, ಅದಕ್ಕೋಸ್ಕರ ಮತ್ತೆ 1/4 ಇಂಚು ಮೇಲ್ಗಡೆ ಮಾರ್ಕ್ ಮಾಡಿಕೊಂಡು ಮತ್ತೆ ಅಲ್ಲಿಗೆ ನಾನು ಮಿಡಲಲ್ಲಿ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಮತ್ತೆ ಕರು ಸ್ಕೇಲ್ ತಗೊಂಡು ಇದು ಮಾಡ್ಕೋತಿದ್ದೀನಿ. ನೀವು ಈ ಥರ ಕಡಿಮೆ ಹೆಚ್ಚು ಬಂದಾಗ ಆರ್ಮ್ ರೌಂಡು ಈ ಥರ ಮ್ಯಾಚ್ ಮಾಡ್ಕೋಬೋದು, ಜಾಸ್ತಿ ಬಂದಾಗ ಮೇಲ್ಗಡೆ, ಕಡಿಮೆ ಬಂದಾಗ ಕೆಳಗಡೆ ಹೋಗ್ಬೋದು. ಈಗ ಮತ್ತೆ ನಾನು ಚೆಕ್ ಮಾಡ್ತಿದ್ದೀನಿ ನೋಡಿ. ಆರ್ಮ್ ರೌಂಡು ಅದು 7.5 ಇದೆ, 7.5 ಇದೆ, ಅಲ್ಲಿಗೆ ಕರೆಕ್ಟಾಗಿ ಬಂದಿದೆ ಆರ್ಮ್ ರೌಂಡು. ಇಲ್ಲಿಂದ ಅಲ್ಲಿಗೆ 2 ಇಂಚು ಎಕ್ಸ್ಟ್ರಾ ಮಾರ್ಜಿನ್ ಬಿಡ್ತಾ ಇದ್ದೀನಿ. ವೇಸ್ಟ್ ಲೈನ್ ಕೆಳಗಡೆ ವೇಸ್ಟ್ ರೌಂಡ್ ಮಾರ್ಕ್ ಮಾಡ್ಕೋತಿದ್ದೀನಿ. ಇವಾಗ ವೇಸ್ಟ್ ರೌಂಡ್ ಬಂದು 7.75, ವೇಸ್ಟ್ ರೌಂಡ್ 6.75 ಇದೆ. ಅಲ್ಲಿಂದ ಟಕ್ಕಿಗೆ 1 ಇಂಚು, ನೆಕ್ಸ್ಟ್ ಅಲ್ಲಿಂದ 2 ಇಂಚು ಎಕ್ಸ್ಟ್ರಾ ಮಾರ್ಜಿನಿಗೆ ಮಾರ್ಕ್ ಮಾಡ್ಕೋತಿದ್ದೀನಿ. ಟಕ್ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು, ಬೇಕು ಅಂದರೆ ಮತ್ತೆ ಹಾಕೋಬೋದು. ಇವಾಗ ನಾನು ಟಕ್ಸಿಗೆ ಈಗಲೇ ಮಾರ್ಕ್ ಮಾಡ್ಕೊತೀನಿ. ನೆಕ್ಸ್ಟ್ ಇಲ್ಲಿ ಶೋಲ್ಡರು ಅವ್ರದ್ದು ಸ್ಟ್ರ್ಯಾಪ್ ಬಂದು 2 ಕಾಲಿದೆ, ಅದನ್ನು ಮಾರ್ಕ್ ಮಾಡಿಕೊಂಡು ಆಮೇಲೆ ಸ್ಲೋಪಲ್ಲಿ ಇಟ್ಬಿಟ್ಟು ಅಲ್ಲಿ ಲೈನ್ ಹಾಕ್ತೀನಿ. 2 ಕಾಲಿಗೆ ಸ್ಟಿಚಿಂಗ್ ಲೈನು ಮತ್ತು 1/4 ಇಂಚ್ ಎಕ್ಸ್ಟ್ರಾ ಬಿಟ್ಟಿದ್ದೀನಿ, ಅದಕ್ಕೆ ಒಂದು ಲೈನ್ ಹಾಕ್ಬಿಟ್ಟು ಇವಾಗ ನಾನು ಡೀಪು ಮೇಲ್ಗಡೆ ಬೋಟ್ ನೆಕ್ ಡೀಪಿಗೆ 2.5 ಮೇಲ್ಗಡೆ ಇಟ್ಟು ಅಲ್ಲಿಂದ ಕೆಳಗಡೆ 10.5 ಇಡ್ತಾ ಇದ್ದೀನಿ. 10.5 ಆದಮೇಲೆ ಇಲ್ಲಿ ಲೈನ್ ಹಾಕ್ಕೊಳ್ತೀನಿ. ಲೈನ್ ಹಾಕ್ಕೊಂಡು ಮೇಲ್ಗಡೆ ಸ್ವಲ್ಪ ಬೋಟ್ ನೆಕ್ ಶೇಪಲ್ಲಿ ಬರೋ ಥರ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ಅವ್ರದ್ದು ಡಿಸೈನ್ ಬಂದುಬಿಟ್ಟು ಮಧ್ಯದಲ್ಲಿ ಗ್ಯಾಪ್ ಇದೆ, ಅದಕ್ಕೋಸ್ಕರ ನಾನು 1 ಇಂಚು ಈ ಕಡೆಯಿಂದ ಮಾರ್ಕ್ ಮಾಡಿಕೊಂಡು 1 ಇಂಚು ಈ ಥರ ಕರ್ವ್ ಸ್ಕೇಲಲ್ಲಿ ಒಂದು ರೌಂಡ್ ಎಳ್ಕೊತಾ ಇದ್ದೀನಿ. ಮಧ್ಯದಲ್ಲಿ ಅವ್ರದ್ದು ಕಟ್ಟೋದು ಬರುತ್ತೆ, ಡೋರಿ ಬರುತ್ತೆ ಕಟ್ಟೋದಲ್ಲಿ ಮೇಲ್ಗಡೆ, ಅದಕ್ಕೋಸ್ಕರ ಅಲ್ಲಿ 1 ಇಂಚ್ ಗ್ಯಾಪ್ ಬಿಟ್ಟಿದ್ದೀನಿ ನಾನು. ಅಲ್ಲಿಂದ ಕೆಳಗಡೆ ಕರ್ವಲ್ಲಿ ಬರ್ತೀನಿ.
ಈ ಥರ ಡಿಸೈನ್ ಇದೆ ಬ್ಯಾಕ್ ಸೈಡು. ಈಗ ಟಕ್ಕಿಗೆ ಮಾರ್ಕ್ ಮಾಡ್ಕೊತಿದ್ದೀನಿ. ಮಿಡಲ್ ಪಾಯಿಂಟ್ ತೊಗೊಂಡು ಅಲ್ಲಿಂದ 4.5 ಸ್ಟಿಚಿಂಗ್ ಲೈನು ಸೇರಿಸಿ 4.5 ಮತ್ತು ಕೆಳಗಡೆ ಹಾಫ್ ಇಂಚ್ ಮಾರ್ಕ್ ಮಾಡಿಕೊಂಡು 4.5ಗೆ ಒಂದು ಲೈನ್ ಎಳ್ಕೊಂಡು ಆ ಸೈಡನ್ನು ಅದೇ ಥರ ಮಾರ್ಕ್ ಮಾಡ್ಕೊತೀನಿ. ಈಗ ಬ್ಯಾಕ್ ಸೈಡ್ ಮಾರ್ಕಿಂಗ್ ಎಲ್ಲ ಆಯಿತು. ಇವಾಗ ಕಟ್ ಮಾಡಿ ತಗೊಳ್ತೀವಿ. ಇವಾಗ ಕಟ್ಟಿಂಗ್ ಎಲ್ಲ ಆಯಿತು. ಇಲ್ಲಿ ಚೆಸ್ಟ್ ರೌಂಡ್ ಹತ್ರ ಚೆಸ್ಟ್ ಲೈನಿಗೆ ನಾನು ನಾಚ್ ಹಾಕೋತಿದ್ದೀನಿ. ಯಾಕಂತಂದರೆ ಈಸಿಯಾಗಿ ಸ್ಟಿಚ್ ಮಾಡಬೇಕಾದ್ರೆ ಗೊತ್ತಾಗಲಿ ಅಂತ. ಇವಾಗ ಈ ಥರ ರೆಡಿಯಾಗಿದೆ. ಇವಾಗ ಇದಕ್ಕೆ ಪೈಪಿಂಗ್ ಹಾಕ್ಬಿಟ್ಟು ಅಟ್ಯಾಚ್ ಮಾಡ್ತಿದ್ದೀನಿ. ಇನ್ವಿಸಿಬಲ್ ಪೈಪಿಂಗ್ ಥರ ಪೈಪಿಂಗ್ ಹಾಕಿ ಅಟ್ಯಾಚ್ ಮಾಡ್ತಿದ್ದೀನಿ. ಫಸ್ಟೇ ಲೈನಿಂಗ್ಗೆ ಪೈಪಿಂಗ್ ಹಾಕ್ಕೊಂಡು ಆ ಥರ ಅಟ್ಯಾಚ್ ಮಾಡ್ಕೋಬೇಕು. ಕರು ಹತ್ರ ಅಲ್ಲಿ ಒಂದು ನಾಚ್ ಹಾಕ್ಕೊಂಬಿಟ್ಟು ಪೈಪಿಂಗಿಗೆ ಒಂದು ನಾಚ್ ಹಾಕ್ಕೊಂಡು ತಿರುಗಿಸಿದ್ರೆ ನೀಟಾಗಿ ಅದು ಟರ್ನ್ ಆಗುತ್ತೆ ಪೈಪಿಂಗು.
ಕಾರ್ನರಲ್ಲಿ ನೋಡ್ಕೊಬಿಟ್ಟು ಸ್ಟಿಚ್ ಮಾಡ್ಕೋಬೇಕು. ಕರೆಕ್ಟಾಗಿ ಸ್ಟಿಚ್ ಬಿದ್ದಿದೆಯಾ ಇಲ್ವಾ ಅಂತ. ಇವಾಗ ಮೇನ್ ಕ್ಲಾತ್ ಮೇಲೆ ಇದನ್ನು ಹಂಗೆ ಉಲ್ಟಾ ಹಾಕ್ತಾಯಿದ್ದೀನಿ. ಅಂದರೆ ಪೈಪಿಂಗು ಕೆಳಗಡೆ ಇರಬೇಕು, ಮೇನ್ ಕ್ಲಾತ್ ಮೇಲೆ ಇರಬೇಕು. ನೋಡಿಕೊಂಡು ಹಾಕ್ಕೊಳ್ಳಿ ನೀವು ಮಾಡ್ಕೋಬೇಕಾದ್ರೆ. ಆಮೇಲೆ ಪಿನ್ಸ್ ತೆಗೆದ್ಬಿಟ್ಟು ಅಲ್ಲೆಲ್ಲ ಹಾಕ್ತಾಯಿದ್ದೀನಿ, ಯಾಕಂದರೆ ಆ ಕಡೆ ಈ ಕಡೆ ಜರುಗಬಾರ್ದು ಅಂತ. ನೀಟಾಗಿ ನೋಡಿಕೊಂಡು ಶೇಪು ಸೆಂಟ್ರಲ್ಲಿ ಎಲ್ಲಿಗೆ ಬರಬೇಕು, ಮೇನ್ ಕ್ಲಾತಲ್ಲಿ ಸೆಂಟ್ರಲ್ಲಿ ಬರಬೇಕಲ್ವ, ಅಲ್ಲಿಗೆ ನೋಡ್ಕೊಂಬಿಟ್ಟು ನೀಟಾಗಿ ಸೆಂಟ್ರ್ ಪಾಯಿಂಟಿಗೆ ಮಾರ್ಕ್ ಮಾಡಿಕೊಂಡು ಈ ಥರ ನಾನು ಸ್ಟಿಚ್ ಮಾಡಿರ್ತೀನಲ್ಲ ಅದ್ರ ಮೇಲೇ ಸ್ಟಿಚ್ ಮಾಡ್ಕೊತಾ ಹೋಗಬೇಕು. ಕಾರ್ನರೆಲ್ಲ ನೋಡ್ಕೊಂಬಿಟ್ಟು ಸ್ಟಿಚ್ ಮಾಡ್ಕೊಬೇಕು. ಕೆಳಗಡೆ ಬಟ್ಟೆ ಬರ್ತಿದೆಯಾ ಏನು ಅಂತ ನೋಡಿಕೊಂಡು. ಇವಾಗ ಪಿನ್ಸ್ ಎಲ್ಲ ತೆಗೆದ್ಬಿಟ್ಟು ಈಗ ನಾನು ಮೇನ್ ಕ್ಲಾತನ್ನು ಅದು ಬಟ್ಟೆ ಎಲ್ಲ ಎಕ್ಸ್ಟ್ರಾ ಇದೆಯಲ್ಲ ಸೆಂಟ್ರಲ್ಲಿ, ಆ ಬಟ್ಟೆ ಎಲ್ಲ ತಕ್ಕೊತೀನಿ, ಕಟ್ ಮಾಡಿ ತಕ್ಕೊತೀನಿ. ನೋಡ್ಕೊಂಡು ಕಟ್ ಮಾಡ್ಕೋಬೇಕು. ಸ್ಟಿಚಿಂಗ್ ಮೇಲೆ ಕಟ್ ಮಾಡಿಬಿಟ್ರೆ ಕಷ್ಟ ಆಗುತ್ತೆ ಸ್ಟಿಚಿಂಗ್ ಸೇರಿಸಿ. ಇದನ್ನ ಸ್ಟಿಚಿಂಗ್ ಎಲ್ಲ ಆದಮೇಲೆ ಕಟ್ ಮಾಡಾದಮೇಲೆ ಇವಾಗ ಇದನ್ನು ಉಲ್ಟಾ ತೆಗಿಬೇಕು. ಉಲ್ಟಾ ತಕ್ಕೊಂಡಾದ್ಮೇಲೆ ನೋಡಿ ಈ ಥರ ಕಾಣುತ್ತೆ. ಈ ಕಾರ್ನರಲ್ಲೆಲ್ಲ ಪೆನ್ ಅಥವಾ ಪೆನ್ಸಿಲ್ ಏನಾದರೂ ಹಾಕ್ಬಿಟ್ಟು ತಳ್ಕೊಂಡು ನೀಟಾಗಿ ಬರೋ ಥರ
ತಕ್ಕೊಳ್ಳಿ. ಅವಾಗ ನೀಟಾಗಿ ಶೇಪ್ ಎಲ್ಲ ನೀಟಾಗಿ ಬರುತ್ತೆ. ಆದಮೇಲೆ ಅದ್ರ ಮೇಲ್ಗಡೆ ನಾನು ಪೈಪಿಂಗ್ ಪಕ್ಕನೇ ಸ್ಟಿಚ್ ಹಾಕೋತಾ ಹೋಗ್ತಿದ್ದೀನಿ, ಕಿನಾರೆ ಹಾಕೋತಾ ಹೋಗ್ತಿದ್ದೀನಿ. ಯಾಕಂತಂದರೆ ಅದು ಮೇನ್ ಕ್ಲಾತು ಪೈಪಿನೆಲ್ಲ ಕವರ್ ಮಾಡ್ಕೋಬಾರ್ದಲ್ಲ, ಅದಕ್ಕೋಸ್ಕರ. ಸ್ಟಿಚಿಂಗ್ ಹಾಕಲಿಲ್ಲ ಅಂತಂದರೆ ಕವರ್ ಮಾಡ್ಕೊಬಿಡುತ್ತೆ ಮೇನ್ ಕ್ಲಾತ್ ಎಲ್ಲ ಪೈಪಿಂಗ್ ಮೇಲೆ. ಅದಕ್ಕೋಸ್ಕರ ಒಂದು ಟಾಪ್ ಸ್ಟಿಚ್ ಬಿಡ್ತಾಯಿದ್ದೀನಿ. ನೋಡಿ ಈ ಥರ ಕಾಣುತ್ತೆ. ಇವಾಗ ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ರಿಂಕಲ್ಸ್ ಇಲ್ಲದೆ ಇರೋ ಥರ ನೋಡಿಕೊಂಡು ಅಟ್ಯಾಚ್ ಮಾಡ್ಕೊಳ್ಳಿ. ಇವಾಗ ಅದು ಎಕ್ಸ್ಟ್ರಾಸ್ ಇರುತ್ತಲ್ಲ ಅದನ್ನೆಲ್ಲ ಕಟ್ ಮಾಡಿ ತಗೋಬೇಕು. ಇವಾಗ ಕೆಳಗಡೆ ಬಾಟಮ್ ಫಿನಿಶಿಂಗ್ ಮಾಡ್ತಾ ಇದ್ದೀನಿ. 1.5 1.5 ಇಂಚು ಲೈನಿಂಗ್ ಬಟ್ಟೆನ ಕಟ್ ಮಾಡಿ ತಗೊಂಡಿದ್ದೀನಿ. ಅದು ಬ್ಯಾಕ್ ಎಷ್ಟು ಉದ್ದ ಇದೆ ಅಷ್ಟು ತಗೊಂಡಾದ್ಮೇಲೆ ಇಲ್ಲಿ 1/2 ಇಂಚಿಗೆ ನಾನು ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಕರೆಕ್ಟಾಗಿ 1/2 ಇಂಚಿಗೆ ಏನಕ್ಕೆ ಅಂದರೆ ನಾವು ಎಷ್ಟು ಮಾರ್ಜಿನ್ ಬಿಟ್ಟಿರ್ತೀವಿ ಕೆಳಗಡೆ ಅಷ್ಟನ್ನು ಸ್ಟಿಚ್ ಮಾಡ್ಕೊಬೇಕು. ಏಕೆಂತಂದರೆ ನಾವಿಲ್ಲಿ ಕಡಿಮೆ ಹೆಚ್ಚು ಮಾಡಿದ್ರೆ ಲಾಸ್ಟಿಗೆ ಫಿನಿಶಿಂಗ್ ಸ್ಟಿಚಿಂಗ್ ಮಾಡಬೇಕಾದ್ರೆ ಫ್ರಂಟ್ ಮತ್ತು ಬ್ಯಾಕು ವೇರಿಯೇಷನ್ ಬರುತ್ತೆ, ಒಂದು ಉದ್ದ ತುಂಡ ಬರುತ್ತೆ. ಅದಕ್ಕೋಸ್ಕರ ಎಷ್ಟು ಮಾರ್ಜಿನ್ ಬಿಟ್ಟಿರ್ತೀವಿ ಅಷ್ಟಕ್ಕೆ ಸ್ಟಿಚ್ ಮಾಡ್ಕೋಬೇಕು. ಇವಾಗ ಅದನ್ನು ಫೋಲ್ಡ್ ಮಾಡಿ ಕಿನಾರೆ ಸ್ಟಿಚಿಂಗ್ ಹಾಕ್ತಿದ್ದೀನಿ ಅದ್ರ ಮೇಲ್ಗಡೆ. ಅಲ್ಲಿ 1/2 ಇಂಚ್ಗಿಂತ ಸ್ವಲ್ಪ ಕಡಿಮೆ ಸ್ಟಿಚಿಂಗ್ ಆಗಿತ್ತು, ಅದಕ್ಕೋಸ್ಕರ ಕಟ್ ಮಾಡ್ತಾ ಇದ್ದೆ. ಇವಾಗ ಅದನ್ನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತೀನಿ, ಡಬಲ್ ಫೋಲ್ಡ್ ಮಾಡಿ. ನೀವು ಬೇಕಾದರೆ ಆ ಥರ ಮಾಡಿಕೊಂಡು ಎಮ್ಮಿಂಗ್ ಮಾಡ್ಕೋಬೋದು.
ಅಥವಾ ಟಾಪ್ ಸ್ಟಿಚಿಂಗು ಮಾಡ್ಕೋಬೋದು. ಇವಾಗ ಲೆಂತ್ ನೋಡ್ತಿದ್ದೀನಿ ಸರಿಯಾಗಿದೆ ಅಂತ. ಸರಿಯಾಗಿದೆ. ಇವಾಗ ಆ ಕಡೆ ಸೈಡು ಟಕ್ಸಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇವಾಗ ಟಕ್ಸ್ ಹಿಡಿತಿದ್ದೀನಿ. ಕರೆಕ್ಟಾಗಿ ಹಾಫ್ ಇಂಚು ಟಕ್ಸ್ ಹಿಡಿಬೇಕು. ಯಾಕಂದರೆ ನಾವು ಎಷ್ಟು ಬಿಟ್ಟಿರ್ತೀವಿ ಟಕ್ಸಿಗೆ ಅಷ್ಟು ಮಾತ್ರ ಹಿಡಿಬೇಕು. ಸ್ಟಿಚಿಂಗ್ ಎಲ್ಲ ಆದಮೇಲೆ ಈ ಥರ ಕಾಣುತ್ತೆ. ಫೈನಲ್ ಆಗಿ ಅಲ್ಲಿಗೆ ಡೋರಿ ಹಾಕ್ಬಿಟ್ಟು ಕಟ್ತಿದ್ದೀನಿ. ಫೈನಲ್ ಆಗಿ ಈ ಥರ ಕಾಣುತ್ತೆ. ಅಲ್ಲಿ ನೀವು ಡೋರಿ ಹಾಕೋದತ್ರ ಅಲ್ಲಿ ಸ್ಟಿಚಿಂಗ್ ಆದರೂ ಮಾಡ್ಕೋಬೋದು ಅಥವಾ ಎಮ್ಮಿಂಗ್ ಆದರೂ ಮಾಡ್ಕೋಬೋದು. ನಾನು ಸ್ಟಿಚಿಂಗ್ ಬೇಡ ಅಂತ ನಾನು ಕೈಯಲ್ಲಿ ಎಮ್ಮಿಂಗ್ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ಸ್ಟಿಚಿಂಗ್ ಮೇಲ್ಗಡೆ ಕಾಣುತ್ತಲ್ವ, ಅದಕ್ಕೋಸ್ಕರ ಎಮ್ಮಿಂಗ್ ಮಾಡಿಕೊಂಡು ಕಟ್ಕೊಂಡಿದ್ದೀನಿ. ನೋಡಿ, ಈ ಥರ ಡಿಸೈನ್ ನೀವು ಮನೇಲಿ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್.